ಲೇಟೆಸ್ಟ್ ಅಪ್ಡೇಟ್ ಐ ಹೋಪ್ ತುಂಬ ಜನಕ್ಕೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಅಂದಾಗೆ ಎಲ್ಲರೂ ಕೂಡ ಯಾವಾಗ ದರ್ಶನ್ ಅವ್ರಿಗೆ ಮತ್ತು ಇನ್ನಿತರ ಆರೋಪಿಗಳ ಕುಟುಂಬದವರು ಕಾಯ್ತಾ ಇದ್ರು ಯಾವಾಗ ಬೇಲ್ ಆಗುತ್ತೆ ಅಂತ. ಅಂತೂ ಇಂತೂ ಇದೀಗ 7ನೇ ತಿಂಗಳು ಇದು ಅವರೆಲ್ಲರೂ ಕೂಡ ಜೈಲಿಗೆ ಹೋಗಿ ಇವಾಗ ರೆಗ್ಯುಲರ್ ಬೇಲ್ ಆಗಿದೆ. 7 ಜನಕ್ಕೂ ಕೂಡ ಬೇಲ್ ಆಗಿದೆ. ಯಾರು ಆ 7 ಜನ ಅಂತಂದರೆ ದರ್ಶನ್ ಅವರು, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್, ಪ್ರದೋಷ್ ಇವರಿಷ್ಟೂ ಜನಕ್ಕೂ ಈ ದಿನ ಬೇಲ್ ಸಿಕ್ಕಿದೆ, ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಸೊ ಈಗಾಗಲೇ ನಿಮಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರದ್ದು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ರು. ಸೊ ಇವಾಗ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಾಗಿರೋದ್ರಿಂದ ಇವಾಗ ಗೊತ್ತಿಲ್ಲ ಅವ್ರಿಗೇನು 11ನೇ ತಾರೀಕು ಆಪ್ರೇಷನ್ ಇದೆ ಅಂತ ಹೇಳಿದರು. ಆಪ್ರೇಷನ್ ಆಯಿತಾ ಇಲ್ವಾ ಅದು ಗೊತ್ತಿಲ್ಲ, ಅದು ಹಾಗೇ ಉಳ್ಕೊಂಡಿದೆ. ಸೊ ಇವಾಗ ಅವ್ರು ಯಾವ ಆಸ್ಪತ್ರೆಗಾದರೂ ಹೋಗ್ಬೋದು, ಶೂಟಿಂಗ್ ಬೇಕಾದರೂ ಮಾಡ್ಕೊಬೋದು, ಏನು ಬೇಕಾದರೂ ಮಾಡ್ಕೊಬೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ. ಸೊ ಅವರಿಗೆ ಕ್ಲಾರಿಫೈ ಮಾಡೋಕ್ಕೆ. ಆದರೆ ಬೇಲ್ ಕೊಡಬೇಕಾದ್ರೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅದನ್ನೆಲ್ಲ ಇವ್ರು ಫಾಲೋ ಮಾಡಬೇಕು. ಬೇರೆ ದೇಶಕ್ಕೆ ಹೋಗುವಾಗಿರಲ್ಲ, ಅದು ಇದು ಅಂತ ಏನೇನೋ ಇರುತ್ತೆ. ಸೊ ಏನು ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ಅನ್ನೋದು ನನಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇಷ್ಟೂ ಜನಕ್ಕೆ ಒಟ್ಟಿಗೆ ಈ ದಿನ ಬೇಲ್ ಆಗಿದೆ. ಆಬ್ವಿಯಸ್ಲಿ ಈ ವಿಚಾರ ಅವರ ಫ್ಯಾನ್ಸ್ಗಳಿಗೂ ಅವರ ಕುಟುಂಬದವ್ರಿಗೆ ಸಂತಸ ತಂದಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ದರ್ಶನ್ ಅವರ ಆಪ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಬೇಕಾದ್ರೆ ಅವ್ರ ಆಪ್ರೇಷನ್ನ ಇನ್ನೂ ಕೂಡ ಮುಂದಕ್ಕೆ ಹಾಕೊಬೋದು ಅಥವಾ ಬೇರೆ ಥರ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅದರಲ್ಲೂ ಯಾವುದೂ ರೆಸ್ಟ್ರಿಕ್ಷನ್ ಇರಲ್ಲ. ಇವಾಗ ಆಲ್ರೆಡಿ ಅವ್ರಿಗೆ ಆಪ್ರೇಷನ್ ಆಗೋಯ್ತಾ ಆಗಲಿಲ್ವಾ ಅದಿನ್ನೂ ಯಕ್ಷ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಅಂತೂ ಇಂತೂ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದಂಥ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್, ಪ್ರದೋಷ್ ಇಷ್ಟೂ ಜನಕ್ಕೆ ಏಕಕಾಲದಲ್ಲೇ ರೆಗ್ಯುಲರ್ ಬೇಲನ್ನು ಕೊಟ್ಟಿರುವಂತಹದ್ದು, ರೆಗ್ಯುಲರ್ ಜಾಮೀನನ್ನು ಮಂಜೂರು ಮಾಡಿರುವಂತಹದ್ದು. ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಹೇಗೆ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.